ಅಧ್ಯಕ್ಷರೇ, ನಾನು ಪ್ರಿಯಾಂಕ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸ್ಥಿಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದರು. ಮಂಡ್ಯಕ್ಕೆ ಮಾತ್ರ ಸ್ಥಿಮಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ 2021ರಲ್ಲಿ 2 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿ 1 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಆಗಲೇ ಮಾನ್ಯ ಅಧ್ಯಕ್ಷರೇ. ಅದೇ ಪ್ರಕಾರ 23ರಲ್ಲಿ ಇನ್ನೂ 2 ಪ್ರಕರಣ ದಾಖಲು ಮಾಡಿದ್ದಾರೆ, ಅದರಲ್ಲೂ ಒಬ್ಬರಿಗೆ ಶಿಕ್ಷೆ ಆಗಿದೆ. ಆದರೆ ಇದಿಷ್ಟಕ್ಕೆ ಮಂಡ್ಯದಲ್ಲಿ ನಿಲ್ಲುತ್ತೆ ಅಥವಾ ರಾಜ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಇದು ಒಂದು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಂಧೆ ಇದು. ಇದರಲ್ಲಿ ಮಾನ್ಯ ಪ್ರಿಯಾಂಕ್ ಅವರು ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಿಲ್ಲಿಸಬೇಕು ಅಂತ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಬಹಳ ಕಠಿಣವಾದ ಕಾನೂನುಗಳನ್ನು ತರಬೇಕಾಗ್ತದೆ. ಈಗಿರ್ತಕ್ಕಂಥದ್ರಲ್ಲಿ ರಿಜಿಸ್ಟರ್ ಮಾಡ್ತೇವೆ, ಕೇಸ್ ಹಾಕ್ತೇವೆ, ಅವ್ರನ್ನ ಒಂದಷ್ಟು ದಿವಸ ಒಳಗಡೆ ಹಾಕ್ತಾರೆ, ಮತ್ತೆ ಅವರು ಆಚೆ ಬರ್ತಾರೆ. ಇಷ್ಟಕ್ಕೆ ಸ್ಥಿಮಿತವಾಗಿದೆ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೂತ್ಕೊಳ್ಳಿ ನೀವು ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರದಲ್ಲಿ ಬದಲಾಯಿಸಬೇಕಾದ್ರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನನ್ನು ತರಬೇಕು ಅನ್ನೋದನ್ನ ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ತರ್ತೇವೆ. ಆದರೆ ಕೇಂದ್ರ ಸರ್ಕಾರ ಏನು ತನಗೆ 28% GST ಬರ್ತಿದೆ ಅಂತ ಹೇಳಿ ಇದನ್ನ ಯಾವ ಕಾರಣಕ್ಕೂ ಕೂಡ ದೇಶದಲ್ಲಿ ಇದನ್ನ ಅಲೋ ಮಾಡಬಾರದು. ಯಾಕೆಂದ್ರೆ 70,000 ಕೋಟಿ 80,000 ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರಕ್ಕೆ ಬರ್ತದೆ ಅನ್ನುವಾಗ ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅದನ್ನ ಒಂದಿಷ್ಟು ಅಲೋ ಮಾಡಿಬಿಡ್ತಾರೆ. ಹಾಗಾಗಿ ಇದನ್ನ ಅಲ್ಲಿಯೂ ಅವರು ಕೂಡ ಒಂದು ಕಾನೂನನ್ನು ತರಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರದಲ್ಲಿ ಹೊಸದಾಗಿ ಖಂಡಿತವಾಗಿ ಕಾನೂನನ್ನ ತರ್ತೇವೆ ಮಾನ್ಯ ಅಧ್ಯಕ್ಷರು. ಇನ್ನೊಂದು, ಈ ಡ್ರಗ್ಸಿನ ಬಗ್ಗೆ ಈಗಾಗಲೇ ನಾನು ವಿವರವಾಗಿ ಬೇರೆ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತೇನೆ. ಆದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಇಟ್ಸ್ ಎ ಸ್ಟೇಟ್ಮೆಂಟ್. ಒಂದು ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ನಾಳೆನೆ 1-3 ತಿಂಗಳಲ್ಲಿ ಆಗೋಗುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇವೆ. ಸರ್ಕಾರ ಇದರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೊಂಡಿದ್ದೇವೆ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೇವೆ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನಾವು ಅಧಿಕಾರಕ್ಕೆ ಬಂದ ನಂತರ ಸುಮಾರು 6,764 ಪ್ರಕರಣಗಳಲ್ಲಿ ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ತಾವು ಕೂಡ ಗೃಹ ಸಚಿವರಾಗಿದ್ರಿ, ಅರಗ ಜ್ಞಾನೇಂದ್ರ ಅವರು ಕೂಡ ಆಗಿದ್ರು. ತಮಗೆ ಆಶ್ಚರ್ಯ ಆಗ್ಬೋದು, ಈ 7-8 ತಿಂಗಳಲ್ಲಿ 9,645 kg ಗಾಂಜಾ ಹಿಡಿದಿದ್ದೀವಿ. 9,645 kg ಗಾಂಜಾನ ಈ 7 ತಿಂಗಳಲ್ಲೇ ಹಿಡಿದಿದ್ದೇವೆ. ಅದರ ಜೊತೆಗೆ 233 kg ಸಿಂಥೆಟಿಕ್ ಡ್ರಗ್ಸ್ ಅನ್ನು ಕೂಡ ಹಿಡಿದಿದ್ದೇವೆ. ಇದರ ಬೆಲೆ 142 ಕೋಟಿ ರೂಪಾಯಿ ಬೆಲೆ ಆಗ್ತದೆ. ಮೊನ್ನೆ ತಾನೇ ಒಂದು 4-5 ದಿವಸದ ಕೆಳಗೆ ದಾವಸ್ಪೇಟೆ ಹತ್ರ ನಾನು ಕೂಡ ಹೋಗಿದ್ದೆ, ಅದನ್ನ ಸೂಟಾಕಿದ್ದೀವಿ. ಇಷ್ಟು ಬೆಲೆ ಬಾಳ್ತಕ್ಕಂಥ ಡ್ರಗ್ಸು ಬಹುಶಃ ಅದು ಯಾರಿಗೆ ಸಮಾಜದಲ್ಲಿ ಸಿಕ್ಕಿಬಿಟ್ಟಿದ್ದಿದ್ರೆ ಅದು ಎಷ್ಟು ಅನಾಹುತ ಆಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕಾಗಿ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಎಲ್ಲಾ SP-ಗಳಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೇವೆ. ನಿಮ್ಮ ಜಿಲ್ಲೆಗಳು ಡ್ರಗ್ಸ್ ಫ್ರೀ ಜಿಲ್ಲೆಗಳಂತ ನೀವೇ ಘೋಷಣೆ ಮಾಡಬೇಕು. ಆ ಮಟ್ಟಕ್ಕೆ ನೀವು ಕೆಲಸ ಮಾಡಬೇಕು ಅಂತೇಳಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಕರ್ನಾಟಕವನ್ನ ಮುಂದಿನ ದಿನಗಳಲ್ಲಿ, ಅದು 6 ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು, ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡಬೇಕು ಅಂತೇಳಿ ನಾವು ಇದನ್ನ ಒಂದು ವಾರ ಡಿಕ್ಲೇರ್ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ತಾವು ಹೇಳಿದಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಅಲ್ಲಿ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ, ಅಷ್ಟೊಂದು ಮಟ್ಟಕ್ಕೆ ಅವರು ಹೋಗ್ಬಿಟ್ಟಿದ್ದಾರೆ. ಪೆಡ್ಲರ್ಸ್ ಅಂತೂ ಈ ಹಿಂದೆ
ನಾವು ಫಾರಿನರ್ಸು ಬರ್ತಾರೆ ಅಂತ ಹೇಳಿ ಅವರು ಇನ್ವಾಲ್ವ್ ಆಗ್ತಾರೆ ಅಂತ. ನಿಮಗೆ ಹೇಳಬೇಕಂದ್ರೆ ಸುಮಾರು 102 ಜನ ಈಗಾಗಲೇ ನಾವು ಫಾರಿನರ್ಸನ್ನು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿ ಅವ್ರು ನಡೀತಾ ಇದೆ. ಸುಮಾರು 245 ಜನ ಫಾರಿನರ್ಸನ್ನು ನಾವು ಡಿಪೋರ್ಟ್ ಮಾಡಿದ್ದೀವಿ. ಇದಕ್ಕಾಗಿ ಈ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ 245 ಜನ ಮೋಸ್ಟ್ಲಿ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದಂತವರು, ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಒಂದು ದೊಡ್ಡ ಪ್ರೊಸೀಜರ್ ಇದೆ ಮಾನ್ಯ ಅಧ್ಯಕ್ಷರೇ. ಅವರ ಎಂಬಸಿಗೆ ಬರೀಬೇಕು, ಕೌನ್ಸಿಲ್ಗೆ ಬರೀಬೇಕು, ಅವ್ರ ಪರ್ಮಿಷನ್ ಕೊಡೋ ತನಕ ಇವ್ರನ್ನ ಇಟ್ಕೊಳ್ಬೇಕು, ಇದೆಲ್ಲ ಪ್ರೊಸೀಜರ್ ಇದೆ. ಆದರೂ 245 ಜನರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೇವೆ. ಈಗ 102 ಜನ ಅವರು ಕೇಸಸ್ಗಳಿಗೆ ಅಪಿಯರ್ ಆಗ್ತಿದ್ದಾರೆ. ಅದು ಒಂದೇನಾಗಿದೆ ಅಂದ್ರೆ ಅವರೇ ಕೇಸ್ ಹಾಕ್ಸ್ಕೊಂಡ್ಬಿಡ್ತಾರೆ. ಯಾವ್ದಾದ್ರು ಒಂದು ಸಣ್ಣ ಕೇಸಿಗೆ ತಗಲಾಕ್ಸ್ಕೊಂಡು ಅವ್ರು ಇಲ್ಲೇ ಇದ್ದು ಬಿಡ್ತಾರೆ. ಅವ್ರನ್ನ ಡಿಪೋರ್ಟ್ ಮಾಡೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಫಾರಿನರ್ಸ್ ವಿಚಾರದಲ್ಲಿ. ಇದೆಲ್ಲ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಮಾನ್ಯ ಅಧ್ಯಕ್ಷರೇ. ಮುಂದಿನ ದಿನದಲ್ಲಿ ಕೂಡ ಅದನ್ನು ಮುಂದುವರಿಸ್ತೇವೆ. ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ.